ಮನೇಲಿ ಯಾರು ಸತ್ ಹೋದ್ರೆ, ಮನೇಲಿ ಏನಾದ್ರೂ ಮರಣ ಆದ್ರೆ ರುದಾಲಿನ ದುಡ್ಡು ಕೊಟ್ಟು ಕರೆಸ್ತಾರೆ. ಆಕಿ ರುದಾಲಿ ಬಂದು ಕುತ್ಕೊಂಡು ಅಳ್ತಾಳೆ. ಒಂದು ಮಗು ಹುಟ್ಟಿದ್ರೆ ಅಥವಾ ಮನೆ ಗೃಹ ಪ್ರವೇಶ ಆದ್ರೆ, ಮದುವೆ ಆದ್ರೆ ಡಾನ್ಸ್ ಮಾಡ್ಲಿಕ್ಕೆ ನಚನಿಯನ್ನ ಕರೆಸ್ತಾರೆ. ಅದೇ ರೀತಿ ಯಾರು ಸತ್ ಹೋದ್ರೆ ಅಳೋದಿಕ್ಕೆ ರುದಾಲಿನ ಕರೆಸ್ತಾರೆ. ನಮ್ಮ ದೇಶದಲ್ಲಿ ಒಂದು ಹೊಸ ತರಹದ ರುದಾಲಿಗಳು ಬಂದಿದ್ದಾರೆ. ಈ ರುದಾಲಿಗಳು ದುಡ್ಡು ಇಸ್ಕೊಂಡು ಅಳ್ತಾರೆ. ಮನೆ ಬಾಗ್ಲಿಗೆ ಬಂದು ಅಳೋದಿಲ್ಲ, ಟ್ವಿಟ್ಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬಂದು ಅಳ್ತಾರೆ. ಯಾಕೆ ದುಃಖ ಆಗುತ್ತೆ ಅಂದ್ರೆ, ಒಂದು ರುದಾಲಿನ ನಿನ್ನ ಕೆಲಸ ಏನಮ್ಮ ಅಂತ ಕೇಳಿದ್ರೆ ಆಕಿ ಪ್ರಾಮಾಣಿಕವಾಗಿ ಹೇಳ್ತಾಳೆ, ನಾನು ರುದಾಲಿ, ನಿಮ್ ಮನೇಲಿ ಯಾರು ಸತ್ ಹೋದ್ರೆ ನನ್ನನ್ನು ಕರೀರಿ, ನಾ ಬಂದ್ ಅಳ್ತೀನಿ. ಆದ್ರೆ ಈ ಹೊಸ ರುದಾಲಿಗಳು, ನಾನು ನಟಿ, ನಾನು ಅಭಿನೇತ್ರಿ, ನಾನು ಆಕ್ಟ್ರೆಸ್, ನಾನು ಹೀರೋಯಿನ್ ಅಂತೆಲ್ಲ ಹೇಳ್ತಾರೆ. ಮಾಡೋದ್ ಮಾತ್ರ ರುದಾಲಿ ಕೆಲ್ಸ. ಎಲೆಯ ರುದಾಲಿ, ಎಷ್ಟು ದುಡ್ಡು ಇಸ್ಕೊಂಡಿದ್ಯಾ ಇನ್ಸ್ಟಾಗ್ರಾಮ್ ಮೇಲೆ ಬಂದು ಅಳೋದಿಕ್ಕೆ? ಎಷ್ಟ್ ಹೊತ್ತು ಅಳ್ತೀಯಾ? ಕ್ಲಿಯರ್ ಆಗಿ ಹಂಗೆ ಇನ್ಸ್ಟಾಗ್ರಾಮ್ ಮೇಲೆ ಕೇಳಿ. ಈ ದುಡ್ಡು ಇಸ್ಕೊಂಡ್ ಬಳೋ ರುದಾಲಿಗಳನ್ನ ನೋಡಿ ನೋಡಿ ಬೇಜಾರಾಗಿದೆ. ನಮಸ್ತೆ. ರುದಾಲಿ ರಾಜಸ್ಥಾನ್ನಲ್ಲಿ, ನಾರ್ದರ್ನ್ ಗುಜರಾತ್ ಮತ್ತೆ ವೆಸ್ಟರ್ನ್ ಯುಪಿ ಈ ಕ್ಷೇತ್ರದಲ್ಲಿ, ಇಡೀ ಉತ್ತರ ಭಾರತದಲ್ಲ, ರಾಜಸ್ಥಾನ್, ಉತ್ತರ ಗುಜರಾತ್ ಮತ್ತೆ ಪಶ್ಚಿಮ ಯುಪಿ ಈ ಕ್ಷೇತ್ರದಲ್ಲಿ ನಿಮಗೆ ರುದಾಲಿ ಅಂತ ಸಿಗ್ತಾರೆ. ರುದಾಲಿ ಈ ಜನರು ಯಾರು? ರುದಾಲಿ ಮಹಿಳೆಯರು ಯಾರು ಅಂದ್ರೆ, ಇವರು ಅಳೋರು. ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು, ಆದ್ರೆ ರಾಜಸ್ಥಾನ್, ಪಾರ್ಟ್ಸ್ ಆಫ್ ಗುಜರಾತ್ ಮತ್ತೆ ವೆಸ್ಟರ್ನ್ ಯುಪಿನಲ್ಲಿ ಇವತ್ತಿಗೂ ಅದಿದೆ. ಮನೇಲಿ ಯಾರು ಸತ್ ಹೋದ್ರೆ, ಮನೇಲಿ ಏನಾದ್ರೂ ಮರಣ ಆದ್ರೆ ರುದಾಲಿನ ದುಡ್ಡು ಕೊಟ್ಟು ಕರೆಸ್ತಾರೆ. ಆಕಿ ರುದಾಲಿ ಬಂದು, ಅಯ್ಯೋ ಸತ್ ಹೋದ್ಯಾ ದಣಿ, ಸತ್ ಹೋದ್ಯಾ ನನ್ ಪ್ರಭು, ನನ್ ಮಹಾಪ್ರಭು ಸತ್ ಹೋದ್ಯಾ, ಈಗ ನನ್ನನ್ನು ಯಾರು ನೋಡ್ಕೊಳ್ಳೋರು ಅಂತ ಕೂತ್ಕೊಂಡು ಅಳ್ತಾಳೆ. ಅದಕ್ಕೆ ರೇಟು ಫಿಕ್ಸ್ಡ್ ಇದೆ. 2 ಗಂಟೆ ಅಳೋದಿಕ್ಕಿಷ್ಟು, 4 ಗಂಟೆ ಅಳೋದಿಕ್ಕಿಷ್ಟು, ಅಯ್ಯೋ ಈಗ ನನ್ ಏನ್ ಗತಿ ಅಂತ ಎದೆ ಹೊಡ್ಕೊಂಡು ಅಳೋದಿಕ್ಕಿಷ್ಟು, ಹತ್ಕೊಂಡು ಸ್ಮಶಾನದ ಬಾಗ್ಲ ತನಕ, ಸ್ಮಶಾನದ ಗೇಟ್ ತನಕ ಹೋಗಿ ವಾಪಸ್ ಬರೋದಿಕ್ಕಿಷ್ಟು, ಅವ್ರದ್ದು ರೇಟು ಫಿಕ್ಸ್ಡ್ ಇದೆ. ಸೊ ಎಷ್ಟೋ ಜನ ಯಾರು ಮನೆಗೆ ಸತ್ ಹೋದಾಕ ಅಳಲಿಕ್ಕೆ ರುದಾಲಿನ ಕರೆಸ್ತಾರೆ. ಆ ಪ್ರದೇಶದಲ್ಲಿ ಅದು ಆಶ್ಚರ್ಯ ಏನಲ್ಲ. ಹಿಂದಿಯ ಪ್ರಸಿದ್ಧ ಲೇಖಕಿ ಮಹಾಶ್ವೇತಾ ದೇವಿ ಅವರು ಒಂದು ಕಥೆ ಬರೆದಿದ್ದಾರೆ, ರುದಾಲಿ ಅಂತ. ಅದೇ ಕಥೆ ಹಿಂದಿ ಸಿನಿಮಾನೂ ಆಗಿತ್ತು. ಕಲ್ಪನಾ ಲಾಜ್ಮಿ ಅದ್ರ ಡೈರೆಕ್ಟರ್. ಸೊ ಮಹಾಶ್ವೇತಾ ದೇವಿ ಅವರು ಬರೆದಿರೋ ಕಥೆ ಆಧಾರಿತ ಪಿಕ್ಚರ್ ಇದೆ ರುದಾಲಿ ಅಂತ. ರಾಖಿ, ಡಿಂಪಲ್ ಕಪಾಡಿಯಾ, ರಾಜ್ ಬಬ್ಬರ್. ಒಮ್ಮೆ ಆ ಪಿಕ್ಚರ್ ನೋಡಿ, ರುದಾಲಿಗಳ ಜೀವನದ ಬಗ್ಗೆ ಬೇಕಾದಷ್ಟು ಗೊತ್ತಾಗುತ್ತೆ. ಒಂದು ಮಗು ಹುಟ್ಟಿದ್ರೆ ಅಥವಾ ಮನೆ ಗೃಹ ಪ್ರವೇಶ ಆದ್ರೆ, ಮದುವೆ ಆದ್ರೆ ಡಾನ್ಸ್ ಮಾಡ್ಲಿಕ್ಕೆ ನಚನಿಯನ್ನ ಕರೆಸ್ತಾರೆ. ನಾಚ್ನೆ ವಾಲಿ ಕೋ ನಚನಿಯಾ कहते हैं. ಸೊ ನೃತ್ಯ ಮಾಡುವ ನಾಚ್ನೆ ವಾಲಿ ನಚನಿಯನ್ನ ಕರೆಸ್ತಾರೆ. ಅದೇ ರೀತಿ ಯಾರು ಸತ್ ಹೋದ್ರೆ ಅಳೋದಿಕ್ಕೆ ರುದಾಲಿನ ಕರೆಸ್ತಾರೆ. ಸೊ ಆ ಕಡೆ ಅದು ಕಾಮನ್. ದುಡ್ಡು ಇಸ್ಕೊಂಡು ಅಳುವವಳಿಗೆ ರುದಾಲಿ ಅಂತಾರೆ. ಅಂಡ್ ತುಂಬಾ ಕಷ್ಟದ ಕೆಲಸ ಅಂತ ಜೋರಾಗಿ 4 ಗಂಟೆ ಕಾಲ, 6 ಗಂಟೆ ಕಾಲ ಕಿರಿಚ್ಕೊಂಡು ಅಳೋದು ಅಷ್ಟೇನು ಸುಲಭ ಅಲ್ಲ. ಸುಲಭದ ಕೆಲಸ ಅಂತ ತಿಳ್ಕೊಬೇಡಿ. ಅದು ಯಾವುದೋ ಬೀಜದ್ದು ಒಂದು ಪುಡಿ ಇಟ್ಕೊಂಡಿರ್ತಾರೆ, ಅದನ್ನ ಮೂಸ್ ನೋಡಿದ್ರೆ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ತುಂಬಾ ಕಷ್ಟಪಟ್ಟು ದುಡಿತಾರೆ ರುದಾಲಿಗಳು. ಸೊ ಇವರುಗಳಿಗೆ ರುದಾಲಿ ಅಂತಾರೆ. ದುಡ್ಡು ಕೊಟ್ರೆ ಅಳ್ತಾರೆ. ಇದನ್ನ ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ದೇಶದಲ್ಲಿ ಒಂದು ಹೊಸ ತರಹದ ರುದಾಲಿಗಳು ಬಂದಿದ್ದಾರೆ. ಒಂದು ನವೀನ ಹೊಸ ಬೇರೆ ತರಹದ ರುದಾಲಿಗಳು. ಈ ರುದಾಲಿಗಳು ದುಡ್ಡು ಇಸ್ಕೊಂಡು ಅಳ್ತಾರೆ. ಮನೆ ಬಾಗ್ಲಿಗೆ ಬಂದು ಅಳೋದಿಲ್ಲ, ಟ್ವಿಟ್ಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬಂದು ಅಳ್ತಾರೆ. ದುಡ್ಡು ಕೊಟ್ಟ ತಕ್ಷಣ ಟ್ವಿಟ್ಟರ್ಗೋ ಇನ್ಸ್ಟಾಗ್ರಾಮ್ಗೋ ಬಂದು ಅಳ್ತಾರೆ. ಅಯ್ಯೋ ಡೊನಾಲ್ಡ್ ಟ್ರಂಪ್, ಅಯ್ಯೋ ಗಾಜಾ, ಅಯ್ಯೋ ಪ್ಯಾಲೆಸ್ಟೈನ್, ಅಯ್ಯೋ ಜಾರ್ಜಿಯಾ ಮೆಲೋನಿ, ಅಯ್ಯೋ ಕೃಷಿ ಕಾನೂನು ಅಂತ ದುಡ್ಡು ಕೊಟ್ಟ ತಕ್ಷಣ ಟ್ವಿಟ್ಟರ್ಗೋ ಇನ್ಸ್ಟಾಗ್ರಾಮ್ಗೋ ಬಂದು ಅಳ್ತಾರೆ. ದೇಶದಲ್ಲಿ ಬದಲಾವಣೆಗಳಾಗ್ತಿದೆ, ಹೊಸ ಕಾನೂನುಗಳು ಬರ್ತಿದೆ. ರಾಷ್ಟ್ರವ್ಯಾಪಿ, ರಾಷ್ಟ್ರ ಹಿತದಲ್ಲಿ ಹೊಸ ಕಾನೂನುಗಳು ಬರ್ತಿದೆ. ಈ ಕಾನೂನುಗಳಿಂದ ದೇಶಕ್ಕೆ ಒಳ್ಳೇದಾಗುತ್ತೆ. ಆದರೆ ನೋಡ್ತಾ ಇರಿ, ಈ ಹೊಸ ರುದಾಲಿಗಳು ಇರ್ತಾರಲ್ಲ, ಇವರೆಲ್ಲ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಟ್ವಿಟ್ಟರ್ಗೆ, ಇನ್ಸ್ಟಾಗ್ರಾಮ್ಗೆ ಬಂದು ಅಯ್ಯೋ ಹೊಸ ಕಾನೂನು ಅಂತ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಯಾಕೆ ದುಃಖ ಆಗುತ್ತೆ ಅಂದ್ರೆ, ಒಂದು ರುದಾಲಿನ ನಿನ್ನ ಕೆಲಸ ಏನಮ್ಮ ಅಂತ ಕೇಳಿದ್ರೆ ಆಕಿ ಪ್ರಾಮಾಣಿಕವಾಗಿ ಹೇಳ್ತಾಳೆ, ನಾನು ರುದಾಲಿ, ನಿಮ್ಮ ಮನೇಲಿ ಯಾರು ಸತ್ ಹೋದ್ರೆ ನನ್ನನ್ನು ಕರೀರಿ, ನಾ ಬಂದು ಅಳ್ತೀನಿ, 2 ಗಂಟೆಗೆ ಇಷ್ಟು ಇಸ್ಕೋತೀನಿ, 4 ಗಂಟೆಗೆ ಇಷ್ಟು ಇಸ್ಕೋತೀನಿ ಅಂತ. ಆದರೆ ಈ ಹೊಸ ರುದಾಲಿಗಳು, ನಾನು ನಟಿ, ನಾನು ಅಭಿನೇತ್ರಿ, ನಾನು ಆಕ್ಟ್ರೆಸ್, ನಾನು ಹೀರೋಯಿನ್ ಅಂತೆಲ್ಲ ಹೇಳ್ತಾರೆ. ಮಾಡೋದು ಮಾತ್ರ ರುದಾಲಿ ಕೆಲಸ. ದುಡ್ಡು ಇಸ್ಕೊಂಡು ಅಳೋ ರುದಾಲಿ ಕೆಲಸ.
ಇನ್ನೂ ಚೆನ್ನಾಗಿರೋರು ಇರ್ತಾರೆ. 5 ಲಕ್ಷ ಕೊಟ್ರೆ ಅಯ್ಯೋ ಕೃಷಿ ಕಾನೂನು ಅಂತ ಅಳ್ತಾರೆ. ಇನ್ನು 5 ಲಕ್ಷ ಕೊಟ್ರೆ ಮಗನ್ ಮದ್ವೆನಲ್ಲೋ ಬಂದು ಡಾನ್ಸ್ ಮಾಡ್ತಾರೆ. ಕಭಿ ರುದಾಲಿ ಕಭಿ ನಚನೀಯ ಪಿಕ್ಚರ್ ತೆಗಿಬೇಕು. ಕಭಿ ರುದಾಲಿ ಕಭಿ ನಚನೀಯ ಅಂತ 5 ಲಕ್ಷ ಕೊಟ್ರೆ ಅಳ್ತೀನಿ, 5 ಲಕ್ಷ ಕೊಟ್ರೆ ಡಾನ್ಸ್ ಮಾಡ್ತೀನಿ ಅಂಥವ್ರು ಇದ್ದಾರೆ. ಸೊ ನೋಡ್ತಾ ಇರಿ, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾರೆ ಈ ಹೊಸ ರುದಾಲಿಗಳು ಬಂದು ಹೊಸ ಕಾನೂನುಗಳ ಬಗ್ಗೆ ಒಂದಿಷ್ಟು ಅಳ್ತಾರೆ. ಹಾಗೇನಾದ್ರೂ ಸಿಕ್ಕಿದ್ರೆ ನೇರವಾಗಿ ಕೇಳಿ, ಎಲೈ ರುದಾಲಿ ಎಷ್ಟು ದುಡ್ಡು ಇಸ್ಕೊಂಡಿದ್ಯಾ ಇನ್ಸ್ಟಾಗ್ರಾಮ್ ಮೇಲೆ ಬಂದು ಅಳೋದಿಕ್ಕೆ, ಎಷ್ಟು ಹೊತ್ತು ಅಳ್ತೀಯಾ, ಕ್ಲಿಯರ್ ಆಗಿ ಹಂಗೆ ಇನ್ಸ್ಟಾಗ್ರಾಮ್ ಮೇಲೆ ಕೇಳಿ. ರುದಾಲಿನೋ ನೀ ಅಭಿನೇತ್ರಿನೋ ಡಿಸೈಡ್ ಮಾಡು ಅಂತ ನೇರವಾಗಿ ಕೇಳಿ. ಈ ದುಡ್ಡು ಇಸ್ಕೊಂಡು ಬಳೋ ರುದಾಲಿಗಳನ್ನ ನೋಡಿ ನೋಡಿ ಬೇಜಾರಾಗಿದೆ. ಸೊ ಯಾರ್ಯಾರು ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೇಲೆ ಇದಿರೋ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ರುದಾಲಿಗಳು ಬಂದು ಅತ್ತರೆ ನೆನಪಿರಲಿ, ಇವರು ದುಡ್ಡಿಸ್ಕೊಂಡು ಅಳೋ ರುದಾಲಿಗಳು, ಆದ್ರೆ ನಿಜವಾದ ರುದಾಲಿಗಿಂತ ಕೇಳ್ಕಡೆ ರುದಾಲಿಗಳು. ನಮಸ್ತೆ.